ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಪೂರಿ ಮತ್ತು ಸಾಗು ಮಾಡೋ ವಿಧಾನ ಯಾವ ಥರ ಮಾಡಿದ್ದೀನಿ ಅಂಥೇಳಿ ಒಂದೊಳ್ಳೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬರೀ ಗೋಧಿ ಹಿಟ್ಟು ಹಾಕಿಬಿಟ್ಟು ನಾನಿಲ್ಲಿ ಪೂರಿ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿ ಮೈದಾ ಹಿಟ್ಟಾಗಲಿ ಸೋಡಾ ಆಗಲಿ ಏನಂದರೆ ಏನೂ ಹಾಕೋತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ. ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ನೀಟಾಗೆ ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿರತ್ತೆ. ಈ ಥರ ಮಾಡಿ ನೋಡಿ. ಪೂರಿ ಉಬ್ಬಿ ಬರುತ್ತೆ ಸ್ನೇಹಿತರೆ. ಏನು ಗೊತ್ತಾ, ಮೈದಾ ಹಾಕಿದ್ರೆ ಹೊಟ್ಟೆ ಹಿಡಿಯುತ್ತೆ. ಹೆಲ್ತಿಗಂತೂ ನಿಜವಾಗ್ಲೂ ಅನ್ಹೆಲ್ದಿ ಅಂತಲೇ ಹೇಳ್ಬೋದು. ಮೈದಾ ಜಾಸ್ತಿ ಯೂಸ್ ಮಾಡಬಾರ್ದು. ಹಾಗಾಗಿ ನಾನು ಬರೀ ಗೋಧಿ ಹಿಟ್ಟು ಹಾಕ್ಬಿಟ್ಟೆ ಪೂರಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಇದನ್ನು ನೀಟಾಗಿ ಉಪ್ಪು ಆಮೇಲೆ ನೀರು ಹಾಕಿ ನೀಟಾಗಿ ಕಲಿಸ್ಕೊತೀನಿ. ಲಾಸ್ಟಿಗೆ ಸ್ವಲ್ಪ ಆಯಿಲ್ ಹಾಕಿ ನಾದ್ಕೊಂಡ್ರೆ ಮಾಮೂಲಿ ಚಪಾತಿ ಹಿಟ್ಟು ಯಾವ ಹದಕ್ಕೆ ಕಲಿಸ್ಕೊತಿರೋ ಸೇಮ್ ಅದೇ ಹದಕ್ಕೆ ನಾನಿಲ್ಲಿ ಪೂರಿ ಹಿಟ್ಟನ್ನು ಕೂಡ ಕಲಿಸ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆ ನಾದ್ಕೋಬೇಕು. ನೀಟಾಗಿ ನೋಡಿ ಈ ಥರ ಚೆನ್ನಾಗಿ ಎಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಬರುತ್ತೆ ಸ್ನೇಹಿತರೆ. ಮತ್ತು ಇದಕ್ಕೆ ನೀಟಾಗಿ ಆದ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಪೂರಿ ಹಿಟ್ಟೆಲ್ಲ ಕಲಸಿ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿತ್ತು ಸ್ನೇಹಿತರೆ. ಇನ್ನು ಸಾಗುಗೆ ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋತೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಆಗಲಿ ಶುಂಠಿ ಆಗಲಿ ಪುದೀನ ಆಗಲಿ ಕೊತ್ತಂಬರಿ ಸೊಪ್ಪು ಏನು ಯೂಸ್ ಮಾಡ್ತಾ ಇಲ್ಲ. ಸಿಂಪಲಾಗಿ ಸೂಪರ್ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿ. ಸ್ವಲ್ಪ ಜೀರಿಗೆ, ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಇದಕ್ಕೆ ರುಬ್ಬಕ್ಕೇ ಬೇಕಾದ್ರೆ ಅರಿಶಿನ ಹಾಕೋಬೋದು, ಇಲ್ಲಾಂದರೆ ಒಗ್ಗರಣೆಗೆ ಹಾಕೋಬೋದು. ನೋಡಿ ಇಷ್ಟೇ ನಾನು ಯೂಸ್ ಮಾಡಿರ್ತಕ್ಕಂಥದ್ದು. ಏನಪ್ಪ ಹಾಕಿದ್ದೀನಿ ಅಂದರೆ ಜೀರಿಗೆ, ತೆಂಗಿನಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇನ್ನು ಒಂದು ಕಡೆ ಕಾಬೂಲ್ ಕಡಲೆ ಮತ್ತು ಬಟಾಣಿ ರಾತ್ರಿನೇ ನೆನೆಸಿಟ್ಟಿದ್ದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಗು ಮಾಡಿ ನೋಡಿ. ಪೂರಿಗಾಗಿರ್ಬೋದು, ದೋಸೆಗಂತೂ ಅಲ್ಟಿಮೇಟ್ ಆಗಿರುತ್ತೆ ಸ್ನೇಹಿತರೆ. ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ನಾನು ಯಾವಾಗಲೂ ಇದೇ ಥರ ಸಾಗು ಮಾಡ್ತೀನಿ. ಇನ್ನು ಶುಂಠಿ ಬೆಳ್ಳುಳ್ಳಿ ಹಾಕಿ ಇನ್ನೊಂದು ಥರ ಮಾಡ್ತೀನಿ. ಅದನ್ನು ಇನ್ನೊಂದ್ಸಲಿ ನೆಕ್ಸ್ಟ್ ರೆಸಿಪಿ ಶೇರ್ ಮಾಡ್ತೀನಿ. ಒಗ್ಗರಣೆಗೆ ಸಾಸಿವೆ, ಚಿಟಿಕೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು, ಒಂದು ದೊಡ್ಡ ಆನಿಯನನ್ನು ಹೆಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ, ಅದೊಂದನ್ನು ಆ್ಯಡ್ ಮಾಡಿದ್ದೀನಿ ಸ್ನೇಹಿತರೆ. ಇದೊಂಚೂರು ಡೀಪಾಗಿ ಫ್ರೈ ಮಾಡ್ತೀನಿ. ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಇದಕ್ಕೇ ನಾನು ಅದೇನು ನಾವು ನೆನೆಸಿಟ್ಟಿದ್ನಲ್ವ ರಾತ್ರಿ ಚೆನ್ನ, ಅಂದರೆ ಕಾಬೂಲ್ ಕಡಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ತರಕಾರಿನೇ ಹಾಕ್ಕೊಳ್ಳಿ. ನನ್ನ ಹತ್ರ ತರಕಾರಿ ಸ್ವಲ್ಪ ಇತ್ತು, ಹಾಗಾಗಿ ನಾನು ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿಟ್ಟಿದ್ದೆ. ನಾನು ತರಕಾರಿಗೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ 3 ಇದ್ದಿದ್ದು. ಎಷ್ಟಿರುತ್ತೆ ಅಷ್ಟರಲ್ಲೇ ಮಾಡೋಣ ಅಂಥೇಳಿ ಮತ್ತೆ ಯಾರು ಅಂಗಡಿಗೆ ಹೋಗಿ ತರೋರು ಅಂಥೇಳಿ ನಾನೇನು ತರೋಕ್ಕೆ ಹೋಗಲಿಲ್ಲ. ಇಷ್ಟು ಡೀಪ್ ಫ್ರೈ ಆದಮೇಲೆ ನೋಡಿ ನಾನು ಏನು ಹಾಕ್ಕೊಂಡಿಲ್ಲ, ಬರೀ ಕ್ಯಾರೆಟು, ಬೀನ್ಸು, ಒಂದೇ ಒಂದು ಆಲೂಗಡ್ಡೆ ಮತ್ತು ಚೆನ್ನ ಮಸಾಲ, ಸ್ವಲ್ಪ ಬಟಾಣಿ. ಚೆನ್ನ ಮಸಾಲ ಹಾಕಿಲ್ಲ, ಚೆನ್ನ ಮಾತ್ರ ಹಾಕಿದ್ದೀನಿ. ಚೆನ್ನ ಹಾಕ್ಬಿಟ್ಟು ಇದು ಏನಪ್ಪ ಅಂದರೆ ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಗೆಡ್ಡೆಕೋಸು, ಹೂಕೋಸು ಇದನ್ನು ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಇಷ್ಟನ್ನೇ ಹಾಕಿರ್ತಕ್ಕಂಥದ್ದು. ನಿಜವಾಗ್ಲೂ ಪಲ್ಯ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ಸಾಕಾಗಲೇ ಇಲ್ಲ. ಪಲ್ಯ ಖಾಲಿನೇ ಆಗಿಬಿಡ್ತು ಬೆಳಗ್ಗೆನೇ. ನಾನು ತಿಂದೇ ಇಲ್ಲ ಬಿಡಿ, ನಾನು ಟೇಸ್ಟೇ ನೋಡಲಿಲ್ಲ. ಒಂದು ತುತ್ತೇನೋ ನೋಡಿದೆ ಅಷ್ಟೇ. ಚೆನ್ನಾಗಿತ್ತು. ಉಪ್ಪು ನೋಡಿರೋದು ಅಷ್ಟೇ. ನಮ್ಮ ಮನೆಯವ್ರನ್ನ ಕೇಳಿದೆ, ತುಂಬ ಚೆನ್ನಾಗಾಗಿದೆ ಸಾಗು ಅಂತಲೇ ಹೇಳಿದ್ರು. ಇದಿಷ್ಟು ಫ್ರೈ ಆದ ನಂತರ ಈ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟಿದ್ದೀನಿ, ಅದೆಲ್ಲೋ ಮಿಸ್ ಆಗಿಬಿಟ್ಟಿದೆ ಕ್ಲಿಪ್ಸು. ಹಾಗಾಗಿ ನಾನು ಲಾಸ್ಟಿಗೆ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಸಾರ ಎಲ್ಲ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ತೊಳೆದು ಬಳ್ದು ಹಾಕಿದ್ರೇ ಟೇಸ್ಟು ಕೊಡೋ ಅಂಥದ್ದು ಸಾಗು ಅಂತಲ್ಲ. ನೀವೇನೇ ಆಗಲಿ ಮಿಕ್ಸಿ ಜಾರಲ್ಲಿ ಏನಿದೆ ಅದನ್ನೆಲ್ಲ ನೀಟಾಗಿ ಬಳ್ದು ಕೈಯಲ್ಲಿ ನೀಟಾಗಿ ಬಳ್ಕೊಂಡು ಸ್ವಲ್ಪ ನೀರು ಹಾಕಿ ಅದು ಹಾಕ್ತೀವಲ್ಲ ಅದೇ ರುಚಿ ಕೊಡೋ ಅಂಥದ್ದು. ನೋಡಿ ಈ ಟೈಮಲ್ಲಿ ನಾನು ಅರಿಶಿನ ಹಾಕೋತೀನಿ. ನೀವು ಬೇಕು ಅಂದರೆ ರುಬ್ಬಕ್ಕೂ ಹಾಕೋಬೋದು, ರುಬ್ಬಕ್ಕಾದರೂ ಹಾಕ್ಬೋದು, ಇಲ್ಲಾಂದರೆ ಒಗ್ಗರಣೆಗಾರು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿ ನಮಗೆ ಎಷ್ಟು ತೆಳುಗೆ ಬೇಕು ಅಷ್ಟು ತೆಳು ಮಾಡ್ಕೋಬೋದು ಸ್ನೇಹಿತರೆ.
ಇದಿಷ್ಟು ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ತೆಳು ಬೇಕು ಅಂದರೆ ಮಾಡ್ಕೊಳ್ಳಿ ಸ್ನೇಹಿತರೆ. ನನಗೆ ಪೂರಿಗೆ ಎಷ್ಟು ಹದ ಬೇಕೋ ಆ ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ದೋಸೆ, ಪೂರಿ, ಚಪಾತಿ, ಇಡ್ಲಿ ಇದಕ್ಕೆಲ್ಲ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಸಾಗು ಇದು. ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ರುಚಿಯಾಗಿರತ್ತೆ. ಮತ್ತು ಏನು ಗೊತ್ತಾ, ಮಕ್ಳುಗಳಿಗಂತೂ ನನ್ನ ಮಗಂಗಂತೂ ತುಂಬ ಇಷ್ಟಪಟ್ಕೊಂಡು ತಿನ್ನೋ ಅಂಥ ಸಾಗು ಇದು. ಅವನ ಕಡೆಯಿಂದನೇ ಇವತ್ತು ಪೂರಿ ಸಾಗು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಒಂದೆರಡು ಕುದ್ದ ನಂತರ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲೇ ಉಪ್ಪು ಸರಿ ಇದೆಯಾ ಅಂಥೇಳಿ ನೋಡ್ಕೊಳ್ಳಿ ಸ್ನೇಹಿತರೆ. ಉಪ್ಪು ಕಡಿಮೆ ಇತ್ತು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಬೇಕು ಅಂದರೆ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಅಷ್ಟೇ ನಾನು ಯೂಸ್ ಮಾಡಿರ್ತಕ್ಕಂಥದ್ದು. ಈಗ ನಾನು ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ರಸದಲ್ಲೇ ನಾನು ಉಪ್ಪು ನೋಡ್ಕೊತೀನಿ. ಉಪ್ಪು ಸರಿ ಇತ್ತು. ನಾನೇನು ಮತ್ತೆ ಉಪ್ಪು ಹಾಕ್ಲಿಕ್ಕೆ ಹೋಗಲಿಲ್ಲ. ಒಂದೇ ಟೈಮಲ್ಲೇ ಉಪ್ಪು ಹಾಕ್ಬಿಡ್ತೀನಿ. ಅದಾಗ ಗೊತ್ತಿರುತ್ತಲ್ವ, ಅವಾಗಿಂದ ಅಡುಗೆ ಮಾಡೋ ಅಭ್ಯಾಸ ಅಲ್ವಾ. ಹಾಗಾಗಿ ಈ ಟೈಮಲ್ಲಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಇದು 3 ವಿಷಲ್ ಬೇಕೇ ಬೇಕು. ಯಾಕಂದರೆ ಬೀನ್ಸು ಸ್ವಲ್ಪ ಬೇಯೋದು ನಿಧಾನ ಅಲ್ವಾ. ಹಾಗಾಗಿ ನಾನು ಒಂದು 3 ವಿಷಲ್ ಆದರೂ ಮಾಡಿಸ್ತೀನಿ. ನಿಮಗೆ ನೀವು ಅಂದರೆ ಪಾತ್ರೆನಲ್ಲೂ ಮಾಡ್ಬೋದು ಇದನ್ನು. ನಿಮ್ಮ ಮನೆಯಲ್ಲಿ ಪಾತ್ರೆನಲ್ಲಿ ಮಾಡೋಂಗಿದ್ರೆ ಪಾತ್ರೆನಲ್ಲಿ ಮಾಡಿ, ಕುಕ್ಕರಲ್ಲಿ ಮಾಡೋದಿದ್ರೆ ಕುಕ್ಕರಲ್ಲಿ ಮಾಡಿ. ನಾನಿಲ್ಲಿ ಕುಕ್ಕರಲ್ಲೇ ಹಾಕಿ 3 ವಿಷಲ್ ಬಿಟ್ಟಿದ್ದೀನಿ. ಅಲ್ಲಿಗೆ ಒಳ್ಳೆ ಸಾಗು ರೆಡಿಯಾಗಿರುತ್ತೆ ಸ್ನೇಹಿತರೆ. ಇನ್ನು ಸಾಗು ಮಾಡೋಕ್ಕಿಂತ ಮುಂಚೆನೇ ಪೂರಿಗೆ ಕಲಸಿಟ್ಟಿದ್ನಲ್ಲ, ಅದನ್ನು ನೀಟಾಗಿ ನಾದ್ಕೋತಾ ಇದ್ದೀನಿ. ಸಾಕಾಗುತ್ತೆ, ನಾವು 3 ಜನ ಅಲ್ವಾ ಇರೋದು. ಒಬ್ಬೊಬ್ಬರಿಗೆ 3-4 ಪೂರಿ ಆದರೆ ನಿಜವಾಗ್ಲೂ ಬೆಳಗ್ಗೆ ಪೂರಿ ತಿಂದುಬಿಟ್ರೆ ಸಂಜೆ ತನಕ ಏನು ಬೇಡ. ಯಾಕಂದರೆ ಎಣ್ಣೆ ಅಲ್ವಾ, ಡೈಜೆಷನ್ ಸ್ವಲ್ಪ ಕಡಿಮೆ, ಬೇಗ ಡೈಜೆಷನ್ ಆಗಲ್ಲ, ನಿಧಾನ ಡೈಜೆಷನ್ ಆಗೋದು. ಇನ್ನು ಪೂರಿಗೆ ನಾನು ಹಿಟ್ಟು ಹಾಕ್ಕೊಂಡು ಉದ್ದಲ್ಲ ಸ್ನೇಹಿತರೆ, ಈ ಥರ ಸ್ವಲ್ಪ, ತುಂಬ ಅಲ್ಲ, ಸ್ವಲ್ಪ 1 ಡ್ರಾಪ್ಸಷ್ಟು ಎಣ್ಣೆನ ಮೇಲೆ ಪೂರ್ತಿ ಕವರ್ ಮಾಡಿ ಈ ಥರ ಪ್ರೆಸ್ ಮಾಡ್ಕೋತೀನಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಥರ ಉದ್ದೋದ್ರಿಂದ ಆಯಿಲು ನಿಜವಾಗ್ಲೂ ಗಲೀಜಾಗಲ್ಲ. ಅದೇ ನೀವು ಹಿಟ್ಟು ಹಾಕ್ಕೊಂಡು ಉದ್ಬಿಟ್ರೆ ಫುಲ್ ಆಯಿಲೆಲ್ಲ ತುಂಬ ಅಂದರೆ ತುಂಬ ಗಲೀಜಾಗುತ್ತೆ. ನೋಡಿ, ಈ ಥರ ನಾನು ಇದೇ ಥರ ಮಾಡ್ಕೋತೀನಿ. ನೀವು ಹಿಟ್ಟು ಹಾಕ್ಕೊಂಡು ಉದ್ದೋದಿದ್ರೆ ಇವತ್ತೇ ಅದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಯಾಕಂದರೆ ಆಯಿಲ್ ತುಂಬ ಅಂದರೆ ತುಂಬ ಗಲೀಜಾಗ್ಬಿಡುತ್ತೆ. ನೆಕ್ಸ್ಟು ಯೂಸ್ ಮಾಡಬೇಕು ಅಂದರೆ ಬೇಜಾರು ಆಯಿಲ್ನ. ಈ ಥರ ಆದರೆ ಆರಾಮಾಗೆ ಮತ್ತೆ ರೀಯೂಸ್ ಮಾಡ್ಕೋಬೋದು ಆಯಿಲ್ನ. ಆ್ಯಕ್ಚುಲಿ ಒಬ್ಬೊಬ್ಬರು ಒಂದ್ಸಲಿ ಬೇಯಿಸಿದ ಎಣ್ಣೆನ ಮತ್ತೆ ಬೇಯಿಸೋಕ್ಕೆ ಹೋಗಲ್ಲ. ಬಟ್ ನಾನು ಹಂಗಲ್ಲ, ನಾನು ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಎಣ್ಣೆ ರೇಟ್ ತುಂಬ ಇರುತ್ತಲ್ವ. ಹಾಗಾಗಿ ನಾವು ರೀಯೂಸ್ ಮಾಡಲೇಬೇಕಾಗತ್ತೆ. ಮಿಡಲ್ ಕ್ಲಾಸ್ ಅವರು ಪರಿಸ್ಥಿತಿ ಗೊತ್ತಲ್ವ. ಹಾಗಾಗಿ ನಾವು ಇದನ್ನು ರೀಯೂಸ್ ಮಾಡ್ತೀನಿ ನಾನು ಎಣ್ಣೆನ. ಇನ್ನು ಒಟ್ಟಿಗೆ ನಾನು ನೋಡಿ ಪೂರಿನ ಪೂರ್ತಿ ಉದ್ಕೊಂಬಿಟ್ಟೆ. ಇನ್ನು ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ವ, ಎಣ್ಣೆ ಕಾದಿತ್ತು. ಆ್ಯಕ್ಚುಲಿ ಇದು ನೆನ್ನೆ ಬೋಂಡ ಮಾಡಿದ್ನಲ್ವ, ಅದೇ ಎಣ್ಣೆನೇ ಬಾಣಲಿನಲ್ಲಿ ಹಾಗೆ ಬಿಟ್ಟಿದ್ದೆ. ಬೋಂಡದಲ್ಲಿ ಸ್ವಲ್ಪ ಬೋಂಡದು ಒಂಚೂರು ಪುಡಿ ಹಾಗೆ ಇದೆ. ಅದಕ್ಕೇ ಬಿಡು ಬೆಳಗ್ಗೆ ಪೂರಿ ಮಾಡೋದು ಅಂಥೇಳಿ ನಾನು ಅದನ್ನು ಸೋಸಲಿಲ್ಲ. ಹಾಗೇ ಪೂರಿ ಮಾಡ್ತೀನಲ್ಲ ಬಿಡು ಅಂಥೇಳಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟಿದ್ದೆ. ನೋಡ್ಬೋದು ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ನಾನು ಇದಕ್ಕೆ ಏನು ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ, ಬರೀ ಗೋಧಿ ಹಿಟ್ಟಲ್ಲಿ ಮಾಡಿರ್ತಕ್ಕಂತಹ ಪೂರಿ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಅಂಥೇಳಿ ಹೇಳ್ತೀನಿ. ನೋಡ್ಬೋದು ಉಬ್ಬಿ ಬರುತ್ತೆ ಸ್ನೇಹಿತರೆ. ನಾನು ಇನ್ನೂ ಒಂದು 2-3 ಮಾಡಿದ್ದೀನಿ, ತೋರಿಸ್ತೀನಿ. ನೀಟಾಗಿ ಎಣ್ಣೆನೆಲ್ಲ ನೀಟಾಗಿ ಸೋರಿಸ್ಕೊಳ್ಳಿ. ಅದನ್ನೆಲ್ಲ ಒಂದೊಂದೇ ಸೈಡಿಗೆ ಇಡ್ತಾ ಬಂದೆ. ಇನ್ನೊಂದು ಏನು ಗೊತ್ತಾ, ಸ್ವಲ್ಪ ಡೈಜೆಷನ್ ಪವರ್ ಕಡಿಮೆ ಇರುತ್ತಲ್ವ, ಹಂಗಾಗಿ ಬೆಳಗ್ಗೆನೇ ಪೂರಿ ತಿಂದುಬಿಟ್ರೆ ಜೀರ್ಣ ಆಗಲ್ಲ. ಅದಕ್ಕೆ ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ರೆ ಸರಿ ಹೋಗುತ್ತೆ. ನಿಜವಾಗ್ಲೂ ಡೈಜೆಷನ್ ಆಗುತ್ತೆ. ನೋಡಿ, ಈ ಥರ ಪೂರಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಬಂದರೆ ಉಬ್ಬಿ ಪೂರಿ ಬರುತ್ತೆ ಸ್ನೇಹಿತರೆ. ನೋಡ್ಬೋದು, ನಿಜ ಕೆಲವೊಬ್ಬರು ಮಾಡ್ತಾರೆ ಪೂರಿನ, ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ. ಒಂಥರ ಗಟ್ಟಿ ಅಂದರೆ ಗಟ್ಟಿ ಚಕ್ಕೆ ಥರ ಮಾಡ್ತಾರೆ. ಆ ಥರ ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಳ್ಳಿ. ಉಬ್ಬಿ ಸಖತ್ ಹೂವು ಇದ್ದಂಗೆ ಇರುತ್ತೆ ಪೂರಿ. ಹೋಟೆಲ್ ಥರನೇ ಇರುತ್ತೆ. ನಾನು ಸೋಡಾ ಆಗಲಿ ಮೈದಾ ಹಿಟ್ಟಾಗಲಿ ಏನು ಮಿಕ್ಸ್ ಮಾಡಿಲ್ಲ. ಬರೀ ನಾನು ಗೋಧಿ ಹಿಟ್ಟಲ್ಲಿ ಮಾಡಿರ್ತಕ್ಕಂತಹ ಪೂರಿ. ಇದು ಆರಾಮಾಗಿ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ಬೇಕಾದರೆ ಇದಕ್ಕೆ ಸ್ವಲ್ಪ ಸಕ್ಕರೆನ ಕರಗಿಸಿ ನಾದ್ಬಿಟ್ಟು ಪೂರಿ ಮಾಡಿಕೊಟ್ರೆ ಸಿಹಿ ಪೂರಿ ಚೆನ್ನಾಗಿರುತ್ತೆ. ಅದೊಂಥರ ಚೆನ್ನಾಗಿರುತ್ತೆ. ಮಕ್ಕಳು ಬರೀ ಇದೇ ತಿನ್ಕೊಂಬಿಡ್ತಾರೆ. ಗೋಧಿ ಹಿಟ್ಟಲ್ವಾ, ಆರಾಮಾಗೆ ಕೊಡ್ಬೋದು ಮಕ್ಕಳಿಗೆ, ಏನೂ ತೊಂದರೆ ಇಲ್ಲ. ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ ಕೆಲವೊಬ್ಬರು, ಅದು ತುಂಬ ವೈಟಾಗೂ ಬರುತ್ತೆ, ಪ್ಲಸ್ ಉಬ್ಬಿ ಬರುತ್ತೆ. ಅದನ್ನು ನೋಡ್ಬೋದು. ನಾನು ಇನ್ನೂ ಒಂದು ಪೂರಿ ತೋರಿಸ್ತಾ ಇದ್ದೀನಿ ಕರೆದು. ನಾನು ಪ್ರತಿ ಪೂರಿನೂ ನಂದು ಇದೇ ಥರ ಉಬ್ಬಿ ಬಂದಿರೋ ಅಂಥದ್ದು ಸ್ನೇಹಿತರೆ. ಇನ್ನು ನಾನು ಪ್ರತಿಯೊಂದು ಪೂರಿನೂ ಉದ್ದಿ ಇಟ್ಕೊಂಬಿಟ್ಟು ನಂತರ ಒಂದೊಂದೇ ಬೇಯಿಸ್ಕೊಂಡೆ.
ತುಂಬ ರುಚಿಕರವಾದಂತಹ ಪೂರಿ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಇವತ್ತು ನಿಜ ನಮ್ಮ ಮನೆಯವರು ಚೆನ್ನಾಗಿದೆ ಅಂತ ಹೇಳಿ ತಿಂದರು. ನನ್ನ ಮಗನೂ ಅಮ್ಮ ತುಂಬ ಚೆನ್ನಾಗಿದೆ ಸಾಗು ಅಂತ ಹೇಳ್ದ. ನಿಜ ಅಲ್ವಾ, ಬೆಳಗ್ಗೆ ಹೊತ್ತು ಏನೋ ನಿಜ ನಮ್ಮ ಮನೇಲಿ ಏನೇ ತಿಂಡಿ ಮಾಡಿದ್ರು ಚೆನ್ನಾಗಿಲ್ಲ, ಅದು ಟೇಸ್ಟ್ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಹೀಗೆ ಹೇಳ್ತಾರೆ. ಬಟ್ ಇವತ್ತು ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಖುಷಿ ಆಯಿತು. ಏನೇ ಆಗಲಿ ಅಡುಗೆ ಮಾಡಿರ್ತೀವಿ. ನಿಜವಾಗ್ಲೂ ಬೆಳಗ್ಗೆ 6:15 6:20ಕ್ಕೆ ನಿಂತಿದ್ದಕ್ಕೆ ನಾನು 8:30 9 ಗಂಟೆ ನಾನು ಆಚೆ ಬಂದಾಗ ಎಲ್ಲ ಬಾಕ್ಸ್ ಕಟ್ಟಿ ಇಬ್ಬರಿಗೂ ಬೆಳಗ್ಗೆ ತಿಂಡಿ ಹಾಕ್ಕೊಟ್ಟು ನೆಕ್ಸ್ಟು ಬಾಕ್ಸಿಗೆ ಇಬ್ಬರಿಗೂ ಕಳಿಸಿ ಅದನ್ನ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಎಣ್ಣೆ ಅಲ್ವಾ ಇದು ಫುಲ್ಲು ಗಲೀಜಾಗಿಬಿಡುತ್ತೆ ಗ್ಯಾಸ್ ಎಲ್ಲ, ಮತ್ತು ಸೋಪಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ನಿಜ ಸಾಕಾದಂಗೆ ಆಗ್ಬಿಟ್ಟಿತ್ತು. ಇವತ್ತು ಕಾಲೆಲ್ಲ ನೋವಾಗ್ಬಿಟ್ಟಿತ್ತು. ಬಂದು ಒಂದು 20 ನಿಮಿಷ ಕೂತ್ಕೊಂಡ್ಬಿಟ್ಟೆ ಮೊಬೈಲ್ ನೋಡಿಕೊಂಡು. ಆಮೇಲೆ ತಡಿಯಪ್ಪ ವಾಯ್ಸ್ ಓವರ್ ಕೊಡೋಣ ಅಂಥೇಳಿ ಎಲ್ಲ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಸ್ನಾನಕ್ಕೆ ಹೋಗಿದ್ದು. ಇವತ್ತು ನಿಜ ಟೈಮು ಇವತ್ತು ಹೆಂಗೆ ಹೋಯ್ತು ಅಂದರೆ ಸಿಕ್ಕಾಬಟ್ಟೆ ಬೇಗ ಟೈಮ್ ಹೋಗ್ಬಿಡ್ತು ಸ್ನೇಹಿತರೆ. ಇವತ್ತಿಂದೇ ರೆಸಿಪಿ ಇದು. ನಾನು ಇವತ್ತೇ ವಾಯ್ಸ್ ಓವರ್ ಕೊಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಜ ನನಗೆ ಟೈಮು ಹೆಂಗೆ ಅಡ್ಜಸ್ಟ್ ಮಾಡಿದ್ದೀನೋ ಗೊತ್ತಿಲ್ಲ, ಹೆಂಗೆ ವಾಯ್ಸ್ ಓವರ್ ಕೊಟ್ಟಿದ್ದೀನೋ ಗೊತ್ತಿಲ್ಲ. ಏನೋ ನನಗೆ ತಿಳಿದ ಮಟ್ಟಿಗೆ ಬೇಗ ಎಡಿಟ್ ಮಾಡಿ, ಏನಾದರೂ ತಪ್ಪಿದರೆ ಸಾರಿ. ಮತ್ತೇನು ಗೊತ್ತಾ, ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಬರುತ್ತೆ ನಮ್ಮ ಮನೆ ಹತ್ರ. ರೋಡಲ್ಲಿ ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಯಾರಾದರೂ ಹಿಂಗೆ ಕೂಗ್ತಾನೆ ಇರ್ತಾರೆ. ಅದೆಲ್ಲ ನಾನು ನೋಡಿಕೊಂಡು ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಬ್ಯಾಕ್ಗ್ರೌಂಡು ವಾಯ್ಸ್ ಬಂತು ಅಂದರೆ, ನಾಯ್ಸ್ ಏನಾದರೂ ಬಂತು ಅಂದರೆ ಸಾರಿ, ಕ್ಷಮೆ ಕೇಳ್ತೀನಿ. ನೋಡ್ಬೋದು ಪೂರಿ ಎಲ್ಲ ತುಂಬ ಚೆನ್ನಾಗಿ ಪೂರಿ ಬಂತು. ಇನ್ನೊಂದು 2 ಏನೋ ಇತ್ತು, ಅದನ್ನು ಎಲ್ಲ ಕರೆದ್ಬಿಟ್ಟು ಸ್ನೇಹಿತರೆ ನಾನು ನಮ್ಮ ಮನೆಯವ್ರಿಗೆ ಹಾಕ್ಕೊಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ಹಾಕ್ಕೊಡ್ತಾ ಇದ್ದೆ. ಇನ್ನೊಂದು ಏನಪ್ಪ ಅಂದರೆ, ನಮ್ಮ ಮನೆಯವ್ರಿಗೆ ಈ ಥರ ಪೂರಿ ಅಷ್ಟು ಇಷ್ಟ ಆಗಲ್ಲ. ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಟ್ರೆ ಚೆನ್ನಾಗಾಗತ್ತೆ. ಅವ್ರಿಗೆ ಆಯಿಲ್ ಬೆಳಗ್ಗೆನೆ ತಿಂದರೆ ಜೀರ್ಣ ಆಗಲ್ಲ ಅಂತ ಹೇಳ್ತಾರೆ. ಅಪರೂಪಕ್ಕೆ ನಿಜ ನಾನು ಪೂರಿ ಮಾಡೋದೇ ಅಪರೂಪ. ನಾನು ಜಾಸ್ತಿ ಚಪಾತಿನೇ ಮಾಡಿಬಿಡ್ತೀನಿ, ಎಣ್ಣೆ ಬೇಡ ಬೆಳಗ್ಗೆನೆ ಅಂತೇಳಿ. ನೋಡ್ಬೋದು ಸಾಗು ತುಂಬ ಚೆನ್ನಾಗಿ ಬಂದಿದೆ. ನಾನು ಓಪನ್ ಮಾಡೋದೆಲ್ಲ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ, ಅಂದರೆ ಕುಕ್ಕರ್ ಓಪನ್ ಮಾಡಿ ತೋರಿಸ್ಬೇಕಾಗಿತ್ತೇನೋ, ನಾನು ತೋರಿಸ್ಲೇ ಇಲ್ಲ. ಇರಲಿ, ಚೆನ್ನಾಗಿದೆ ನೋಡಿ. ಡೀಟೇಲಾಗಿ ಅಂದರೆ ಏನೇನು ಯೂಸ್ ಮಾಡಿದ್ದೀನಿ ಐಟಮ್ಸು ಅಂತೇಳಿ ಪ್ರತಿಯೊಂದನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನನ್ನ ಮಗನ ರಿಯಾಕ್ಷನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಮ್ಮ ಅಂಥೇಳಿ ಹೇಳ್ತಾನೆ. ಇಷ್ಟ ಆಗಿತ್ತು ಸ್ನೇಹಿತರೆ, ಇವತ್ತಿಂದು ಒಂದೊಳ್ಳೆ ರೆಸಿಪಿನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಪುಟ್ಟ ಲೈಕು ಕಮೆಂಟು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದೊಳ್ಳೆ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಸ್ನೇಹಿತರೆ.